ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಟೈಮ್ ಬಂದು 8 ಗಂಟೆ ಆಯಿತು. ಸೊ 8 ಗಂಟೆಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ರೆಡಿ ಆದೆ ಮೀನ್ಸ್ ಆ್ಯಸ್ ಯೂಶ್ವಲ್ ಫೇಸ್ ವಾಶ್ ಮಾಡಿ ನಾರ್ಮಲಾಗಿ ರೆಡಿ ಆಗೋದು. ಯಾಕೆ ರೆಡಿ ಆದೆ ಅಂತಂದರೆ, ಇವತ್ತು ಬೆಳಗ್ಗೆನೇ ನಮ್ಮ ಯಜಮಾನರು ಆಫೀಸ್ಗೆ ಹೋಗೋದಿತ್ತು. ಆ್ಯಂಡ್ ಅವರು ಆಫೀಸ್ಗೆ ಹೋಗ್ತಾರೆ ಅಂತಂದರೆ ನಾನು ರೆಡಿಯಾಗಿ ಅವ್ರನ್ನ ಖುಷಿಯಾಗಿ ಆಫೀಸ್ಗೆ ಕಳಿಸ್ತೀನಿ. ಮತ್ತು ರೆಡಿಯಾಗಿ ಅವರು ಬರೋ ಅಷ್ಟೊತ್ತಿಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅದು ವೆಲ್ಕಮ್ ಮಾಡಿದ್ರೆ ಅವರು ಒಂಥರ ಖುಷಿ. ಇದು ಸೀಕ್ರೆಟ್ ಹೆಣ್ಣು ಮಕ್ಕಳಿಗೆ. ಮೇ ಬಿ ಎಲ್ಲರ ಮನೇಲೂ ಇದೇ ಥರ ಮಾಡ್ತೀರಾ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಅಗೇನ್ ಇದು ನಿನ್ನೆಯ ಮುಂದುವರೆದ ಭಾಗ ಆಗಿರುತ್ತೆ. ಅಂದರೆ ನಿನ್ನೆ ನೀವೆಲ್ಲ ಕ್ಲೀನಿಂಗ್ ವಿಡಿಯೋ ನೋಡಿರ್ತೀರ, ಆಯಿತಾ? ಹತ್ಕೊಂಡೆಲ್ಲ ವಿಡಿಯೋ ಮಾಡಿದ್ದೆ ನಾನು. ಅಂದರೆ ಲಿಟ್ರಲಿ ನಂಗೆ ಹಂಗಾಗಿತ್ತು. ಆ್ಯಂಡ್ ಇವತ್ತು ನನ್ನ ಫೇಸಲ್ಲಿ ಎಷ್ಟು ಒಂದು ಜೋಶ್ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ಟಯರ್ಡ್ ಅಂತೂ ಆಗಿಲ್ಲ. ಸೊ ಒಂದು ಮಟ್ಟಿಗೆ ಓಕೆ ಅಂತಲೇ ಹೇಳ್ಬೋದು. ಬಟ್ ಮನೆ ಕೆಲಸದವರು ಹಾಳು ತಾನು ಮಾಡಿದ್ದು ಉತ್ತಮ ಅಂತ ಸುಮ್ಮನೆ ಹೇಳೋದಿಲ್ಲ ಗಾದೆ. ಯಾಕೆ ಏನು ಈ ಗಾದೆನ ಹೇಳ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಕಂತಂದರೆ ಕೊನೆಯವರೆಗೂ ವಿಡಿಯೋನ ನೋಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಆ್ಯಂಡ್ ಇವತ್ತು ಶ್ರೀ ರಾಧಾಕೃಷ್ಣ ಅವರ ಕಲ್ಯಾಣ ಆಗಿರುವಂತಹ ದಿನ. ಇವತ್ತು ಮನೇಲಿ ಇನ್ನೂ ಪೂಜೆ ಮಾಡಬೇಕು, ದೇವ್ರ ಪಾತ್ರೆಗಳು ತೊಳ್ಕೊಬೇಕು, ಆಮೇಲೆ ಹಿತ್ತಾಳಿ ಪಾತ್ರೆ ಎಲ್ಲ ಇದೆ. ಸೊ ಅವೆಲ್ಲ ತೊಳ್ಕೊಬೇಕು. ಅದಕ್ಕೆ ಇವತ್ತು 8 ಗಂಟೆಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಇಬ್ಬರು ಓಡಿಸ್ಬಿಟ್ಟೆ, ಓಡಿ ಅಂತ. ನಮ್ಮ ಯಜಮಾನ್ರಿಗೆ ಇವತ್ತು ಆಫೀಸಲ್ಲಿ ಏನೋ ಇದು ಅವಾರ್ಡ್ ಏನೋ ಕೊಡ್ತಾರಂತೆ. ಸೊ ಒಂಥರ ಖುಷಿ. ಅದನ್ನು ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ, ನೋಡಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಗೈಸ್ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ನಿಮ್ಮ ಪ್ರೀತಿಯ ಕನ್ನಡತಿ ಮೇಲೆ ಇರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಓಕೆ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಗೈಸ್, ನಿನ್ನೆ ಅರ್ಧ ಭಾಗ ಮಾತ್ರ ಕಿಚನ್ ಕ್ಲೀನಿಂಗ್ ನೋಡಿದ್ರಿ. ಇವತ್ತು ಫುಲ್ ಕಿಚನ್ ವಿಡಿಯೋ. ಸೊ ಬೆಳಗ್ಗೆನೇ ಹಸ್ಬೆಂಡ್ಗೆ ಏನೋ ಅವಾರ್ಡ್ ಕೊಡ್ತಾರಂತೆ ಇವತ್ತು. ಸೊ ಅವಾರ್ಡ್ ತೊಗೊಬರಕ್ಕೆ ಹೋಗಿದ್ದಾರೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾವ ರೀತಿ ಎಲ್ಲ ಕೊಟ್ಟಿದ್ದಾರೆ ಅಂತ. ಅಂದರೆ ಇವಾಗ ನನ್ನ ಮಗನಿಗೆ ಏನಾದರೂ ಪ್ರಶಸ್ತಿ ಅಥವಾ ಏನೋ ಗಿಫ್ಟ್ ಕೊಟ್ಟರೆ ಫಸ್ಟ್ ಎಕ್ಸೈಟೆಡ್ ಆಗೋದು ಅದು ನಾನೇ. ಸೊ ಈವನ್ ನಮ್ಮ ಯಜಮಾನ್ರಿಗೂ ಆ ಥರ ಏನಾದರೂ ಒಂದು ಅವಾರ್ಡು ಅಥವಾ ಏನೋ ಒಂದು ಅಪ್ರಿಷಿಯೇಷನ್ ಸಿಗುತ್ತೆ ಅಂತಂದರೆ ಫಸ್ಟು ಖುಷಿ ಪಡೋದು ನಾನೇ. ಸೊ ಐ ಆಮ್ ಲಿಟ್ರಲಿ ವೆಯ್ಟಿಂಗ್ ಯಾವಾಗ ನಮ್ಮ ಯಜಮಾನ್ರು ಬರ್ತಾರೆ ಅಂತ. ಆ್ಯಂಡ್ ನೋಡಿ, ನೆನ್ನೆ ಎಲ್ಲ ತೊಳೆದಿರೋದು. ಆ್ಯಕ್ಚುಲಿ ದೊಡ್ಡ ಪಾತ್ರೆ ಏನಿದೆಯಲ್ಲ, ಇದೆಲ್ಲ ಕವರ್ ಹಾಕಿಡ್ತೀನಿ, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ನೋಡಿ, ಇನ್ನು ಈ ಕಡೆ ಅಂದರೆ ಇವತ್ತು ಬೆಳಗ್ಗೆ ಇಬ್ಬರೂ ನಾನು ಕಳಿಸಿ ಆದಮೇಲೆ ಒಂದು 8 o'clock ಹಾಗೆ ಮೇಲ್ಗಡೆ ಹೋಗಿ ನೋಡಿ, ಇದು ದೇವ್ರ ಪಾತ್ರೆ, ಬಿಕಾಸ್ ನಾಳೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದಕ್ಕೆ. ಆ್ಯಂಡ್ ಇದು ಕಳಶದ ಚಂಬು, ಆಮೇಲೆ ಇದ್ರೊಳಗಡೆ ಅಷ್ಟೇ ದೀಪಗಳು. ಆ್ಯಕ್ಚುಲಿ ಇದು ಕಾಮಾಕ್ಷಿ ದೀಪ ತೊಗೊಂಡಿದ್ದು ಒಂದೇ ಗೈಸ್, ಹಚ್ಚಿಲ್ಲ. ಆಮೇಲೆ ಇವಾಗ ನಮ್ಮೂರಲ್ಲಿ ಮಾರಮ್ಮ ದೇವಸ್ಥಾನದ್ದು ಇನಾಗ್ರೇಷನ್ ಇದೆ ಅಂತ ಹೇಳಿ ಹೊಸದು ಕಳಶದ ಚಂಬು ಕೊಟ್ಟಿದ್ದಾರೆ ಕಳಶ ತೊಗೊಂಬರೋಕ್ಕೆ ಹೆಣ್ಮಕ್ಳಿಗೆ ಅಂತ. ಆ್ಯಂಡ್ ಇನ್ನು ಒಳಗಡೆ ತೋರಿಸ್ತೀನಿ. ನೆನೆ ಎಲ್ಲ ಪಾಪ ಇದೆಲ್ಲ ನೀಟಾಗಿ ಉಜ್ಜಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೀಟಾಗಿದೆ ಸ್ವಲ್ಪ. ಆ್ಯಂಡ್ ಈ ಪಾತ್ರೆಗಳು ಏನು ಮಾಡಿದ್ದಾರೆ ಅಂತಂದರೆ ಗೈಸ್, ನೆನ್ನೆ ನಾನು ಅವ್ರ ಜೊತೆಗೆ ಇದ್ದೆ, ಆಯಿತಾ? ಹಾಳು ಮಾಡಿದ ಹಾಳು, ಅದೇನೋ ಗಾದೆ ಇದೆಯಲ್ಲ, ತಾನು ಮಾಡಿದ್ದು ಉತ್ತಮ, ಹಾಳು ಮಾಡಿದ್ದು ಹಾಳು ಅಂತ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಗೈಸ್? ನೋಡಿ, ಜಿಡ್ಡೆಲ್ಲ ಹೋಗೇ ಇಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಜಿಡ್ಡು ಕಾಣ್ತಾ ಇದೆಯಾ? ಕಾಣಿಸ್ತಾ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ನೋಡಿ, ಜಿಡ್ಡು ತೊಳೆದೇ ಇಲ್ಲ, ಇದ್ರ ಮೇಲಿರೋ ಜಿಡ್ಡು. ನಂಗೊಂಥರ ಬೇಜಾರು. ಲಾಸ್ಟ್ ಟೈಮ್ ಅವರು ಪಾಪ ಎಷ್ಟು ಚಂದ ಮಾಡಿದರು ಗೊತ್ತಾ? ಆಮೇಲೆ ಇಲ್ಲೂ ಅಷ್ಟೇ, ತಟ್ಟೆ ಸ್ಟ್ಯಾಂಡು ಇಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಡ್ರೈ ಆಗಿರುತ್ತೆ. ಇದೆಲ್ಲನೂ 2 ಸತಿ ತಿಕ್ಸಿದ್ದೀನಿ. ಅಷ್ಟು ಮಾಡೋಕ್ಕೆ 700 rupees ತಗೊಂಡ್ರು ಗೈಸ್. ಸೊ ಇಲ್ಲೂ ಅಷ್ಟೇ, ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಮೂಲೆಯಲ್ಲಿ ನೋಡಿ, ಇಲ್ಲಿ ಫ್ಲ್ಯಾಶ್ ಲೈಟ್ ಹಾಕ್ತೀನಿ ನೋಡಿ, ಇಲ್ಲೆಲ್ಲ ಸರಿಯಾಗಿ ಉಜ್ಜೇ ಇಲ್ಲ. ದುಡ್ಡು ತಗೊಳ್ಳೋದು ಹೆಚ್ಚಲ್ಲ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಾ? ಇದು ಸೋಪ್ ಆಯಿಲ್ ಹಾಕಿದ್ರೆ ಹೋಗುತ್ತೆ ನೋಡಿ. ಹಿಂಗೆ ಮಾಡ್ತಾರೆ ಕೆಲಸದವರು.
ಇಲ್ಲ ಲಾಸ್ಟ್ ಟೈಮೆಲ್ಲ ಪಾಪ ತುಂಬ ಚೆನ್ನಾಗಿ ಮಾಡಿದರು ಗೈಸ್. ಬಟ್ ಈ ಸತಿ ಬಂದವರು ಯಪ್ಪ ದೇವ್ರೆ, ಲಿಟ್ರಲಿ ನಂಗೆ ಒಂಥರ ಬೇಜಾರೇ ಆಗೋಯ್ತು, ಏನಕ್ಕಾದರೂ ಕರ್ಸ್ಕೊಂಡ ಅಂತ. ಕರ್ಸಿದ ತಪ್ಪಿಗೆ ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿರ್ಬೋದು ಹೇಳಿ ಗೈಸ್. 700 ರೂಪೀಸ್ ಪೇ ಮಾಡಿದ್ದೀನಿ. ಪೇ ಮಾಡಿರೂ ನೋಡಿ ಇದ್ರ ಮೇಲೆಲ್ಲ ಜಿಡ್ಡೇ ಹೋಗಿಲ್ಲ, ತೀರಾ ಬೇಜಾರು. ನನ್ನ ಮಗನೂ ಅಂತ ಇದ್ದ, ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀನಿ, ಇನ್ನೂ ಜೋಡಿಸಿಲ್ಲ. ಇಲ್ಲೂ ಅಷ್ಟೇ, ಇದಕ್ಕೆಲ್ಲ ಪೇಪರ್ಸ್ಗಳೆಲ್ಲ ಹಾಕಬೇಕು. ಆಮೇಲೆ ಇಲ್ಲಿ ಶೀಟ್ ಹಾಕಬೇಕು, ಶೀಟ್ ಹಾಕಿಲ್ಲ ಇನ್ನು. ತುಂಬ ವರ್ಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮನೆ ಕೆಲಸದವನ್ನ ಇನ್ನು ಹೆಂಗೆ ತೊಗೊಳಕ್ಕಾಗತ್ತೆ ಹೇಳಿ. ನೋಡಿ ಇದು ಎಲ್ಲನೂ. ಆಮೇಲೆ ಸ್ವಿಚ್ ಬೋರ್ಡ್ ತೊಳೆಯೋಕ್ಕೂ ಅವ್ರಿಗೆ ಹೇಳಬೇಕು ಗೈಸ್. ನೋಡಿ ಸ್ವಿಚ್ ಬೋರ್ಡ್ ಏನೂ ತೊಳೆದಿಲ್ಲ. ಕಿಚನ್ ಅಂದರೆ ಕಂಪ್ಲೀಟ್ ಕಿಚನ್ ತೊಳಿಬೇಕಲ್ವಾ. ನೋಡಿ ಇಂಥ ಕೆಲಸ ಮಾಡ್ತಾರೆ. ನಾನು ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಕರೆಸ್ಕೊಂಡೆ. ದೇವ್ರ ದಯೆಯಿಂದ ಯಾರೋ ಒಬ್ರು ಮಾಡಿಕೊಟ್ರು ಅಂತ ಹೇಳಿ ಖುಷಿ ಪಡಬೇಕಾ? ಈ ಥರ ಬಂದು ಎಲ್ಲ ಅರ್ಧಂಬರ್ಧ ಮಾಡಿಟ್ಟು ಹೋಗಿದ್ದಾರೆ ಅಂತ ಬೇಜಾರಾಗಬೇಕಾ ಗೊತ್ತಾಗ್ತಾ ಇಲ್ಲ. ಬಟ್ ಈ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ನೀಟಾಗಿ ಹೋಗಿದೆ. ಬಿಕಾಸ್ ನೀಟಾಗಿ ಹೋಗಿದೆ ಮೀನ್ಸ್ ನಾನು ಕವರ್ಸ್ ಎಲ್ಲ ಹಾಕಿಟ್ಟಿರ್ತೀನಿ. ಆ ಕವರ್ಸ್ ಎಲ್ಲ ಇವತ್ತು ಬೆಳಗ್ಗೆ ನಾನು ಕವರ್ಸ್ ಫಸ್ಟಿಗೆ ವಾಶ್ ಮಾಡಿ ತೆಗೆದಿಟ್ಟೆ. 7:30ಗೆ ಇಬ್ಬರು ಹೊರಟ್ರು, ನಮ್ಮ ಯಜಮಾನ್ರು ಮತ್ತು ಪರ್ಯಾಂತ್ ಇಬ್ಬರೂ. ಸೊ ಆವಾಗ ಫಸ್ಟು ಕವರನ್ನು ನೆನೆ ನೈಟೇ ನಾನು ಸರ್ಫಲ್ಲಿ ನೆನೆ ಹಾಕಿ ಬಿಟ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಅದನ್ನೆಲ್ಲ ವಾಶ್ ಮಾಡಿದೆ. ಕವರ್ನ ನಾರ್ಮಲ್ ನಾವು ಬಟ್ಟೆ ಹೆಂಗೆ ವಾಶ್ ಮಾಡ್ತೀವೋ ಸೇಮ್ ಅದೇ ಥರ ವಾಶ್ ಮಾಡಿ ಅವೆಲ್ಲ ಒಣಗೋ ಅಷ್ಟೊತ್ತಿಗೆ ದೇವ್ರ ಪಾತ್ರೆಗಳು ಅಲ್ಲಿದೆಯಲ್ಲ, ಇವು ಹಿತ್ತಾಳೆ ಪಾತ್ರೆ ನಮ್ಮ ಮನೇಲಿ ಇಷ್ಟೇ ಗಾಯಿಸಿರೋದು. ಹಿತ್ತಾಳೆ ಪಾತ್ರೆ ದೊಡ್ಡ ದೊಡ್ಡ ಅಂಡೆ ಅವೆಲ್ಲ ನಮಗೆ ಯಾವುದು ನಮ್ಮ ಅತ್ತೆ ಕೊಟ್ಟಿಲ್ಲ. ಸೊ ನಾನು ತೊಗೊಂಡಿರೋದ್ರಲ್ಲಿ ಇದಿಷ್ಟೇ ಇರೋದು. ಸೊ ಇವೆಲ್ಲವನ್ನು ತೊಳ್ಕೊಂಡು ಇವತ್ತೆಲ್ಲ ನಾನೇ ಆಲ್ಮೋಸ್ಟ್ ಕೆಲಸ ಮಾಡಿದ್ದೀನಿ ಗೈಸ್. ಇನ್ನೂ ಬಟ್ಟೆಗಳೊಂದಷ್ಟಿದೆ. ಈಗ ಬಟ್ಟೆಗಳೆಲ್ಲ ವಾಶ್ ಮಾಡೋಕೆ ಇಡಬೇಕು. ಇವತ್ತು ಗುರುವಾರ 4 ಗಂಟೆಗೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಕಳಶ ಹೊರಕ್ಕೆ. ಮೀನ್ವೈಲ್ ನಮ್ಮೂರಲ್ಲಿನೂ ನೀರು ಬಿಟ್ಟಿಲ್ಲ. ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ಗಳು, 1 2 ದೇವ್ರೆ. ನಿಜವಾಗ್ಲೂ ಇವಾಗ 4 ಗಂಟೆಗೆ ಹೆಂಗೆ ರೆಡಿಯಾಗಿ ಹೋಗೋದು ಅಂತ ಅನ್ನಿಸ್ತಾ ಇದೆ. ಈಗ ಟೈಮ್ ಬಂದು 9:30 ಅಷ್ಟೊತ್ತಿಗೆ ನೋಡಿ ಕವರ್ಸ್ ಒಗೆದು ದೇವ್ರ ಪಾತ್ರೆ ಎಲ್ಲ ತೊಳೆದು ಏನು ಇವಾಗ ನಾನು ಟಿಫನ್ ಮಾಡಬೇಕು. ಟಿಫನ್ಗೂ ಅಷ್ಟೇ ಗಾಯ್ಸ್, ನಾನೇನು ರಾತ್ರಿ ಮಾತ್ರನೇ ಹೋಟ್ಲಲ್ಲಿ ತರಿಸಿದ್ದು. ಬೆಳಗ್ಗೆ ಪಾಪ ನಮ್ಮ ಯಜಮಾನ್ರೂ ಅವ್ರೂ ಡ್ಯೂಟಿಗೆ ಹೋಗ್ಬೇಕಲ್ವಾ, ಅದಕ್ಕೆ ಅಂತ ಹೇಳಿ ನಾನೇನು ಮಾಡಿದೆ ಅಂತಂದರೆ ಬೆಳಗ್ಗೆನೇ ಪೊಂಗಲ್ ಮಾಡಿ ಪರಿಗೆ ಲಂಚ್ ಬಾಕ್ಸ್ ಕಳಿಸಿದ್ದೀನಿ. ಪೊಂಗಲ್ ಮಾಡಿದ್ದೀನಿ ಇವತ್ತು. ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಲ್ವಾ. ನಮಗೆ ನಾವೇ ವೀಕ್ ಅಂತ ಅನ್ಕೋಬಾರ್ದು. ಅಂದ್ಕೊಂಡಾಗಲೇ ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗೋದು ನನಗನ್ಸುತ್ತೆ. ಬಟ್ ನಾನು ಎಷ್ಟು ಸ್ಟ್ರಾಂಗ್ ಅಂತ ನಂಗೆ ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಗೊತ್ತಾಗ್ತಾ ಇದೆ. ಸೊ ಐ ಆಮ್ ನಾಟ್ ಎ ವೀಕ್, ಐ ಆಮ್ ವೆರಿ ಸ್ಟ್ರಾಂಗ್. ದಯವಿಟ್ಟು ಕೆಲಸದವ್ರನ್ನ ಬುಕ್ ಮಾಡ್ಕೊಳ್ಳೋವಾಗ ನೋಡಿಕೊಂಡು ಕರ್ಕೊಳ್ಳಿ, ಕ್ಲೀನಾಗಿ ಮಾಡಿಕೊಡ್ತಾರೆ ಇಲ್ವಾ ಅಂತ. ಆಮೇಲೆ ಬೆಳಗಿನ ಜಾವ ಅಂದರೆ ಬೆಳಗಿಂದನೇ ಮಾಡಿಸ್ಕೊಳ್ಳಿ, ಕತ್ಲಲ್ಲಿ ಏನೂ ಕಾಣಿಸಲ್ಲ, ಅವ್ರು ಮಾಡಿದ್ರು ಹೋದರು ಅನ್ನೋ ಥರ ಇರುತ್ತೆ. ಲಾಸ್ಟ್ ಟೈಮ್ ಒಬ್ಬಳು ಹಿಂದಿ ಹುಡುಗಿ ಬಂದಿದ್ಲು. ಆ ಹುಡುಗಿ ಹೆಸರಿಡೋ ಹಂಗಿರಲಿಲ್ಲ. ಇವತ್ತಿಗೂ ನಾನು ಆ ಹುಡುಗಿಗೆ ಬರ್ತೀನಿ ಅಕ್ಕ ಕ್ಲೀನ್ ಮಾಡ್ತೀನಿ ಅಂತಂದರೆ ದುಡ್ಡು ಕೊಡ್ತೀನಿ ನಾನು. ಅಷ್ಟು ಕ್ಲೀನ್ ಆ್ಯಂಡ್ ಪರ್ಫೆಕ್ಟ್. ಹಾಗಿರಬೇಕು ಕೆಲಸ. ನಾವು ದುಡ್ಡು ತೊಗೋತೀವಿ ಅಂತಂದರೆ ಮಾಡೋ ಆ ದುಡ್ಡು ಕೊಟ್ಟಿದ್ದಾರೆ, ಆ ದುಡ್ಡಿಗೆ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕು ಅಲ್ವಾ ಗೈಸ್. ಸೊ ನೋಡಿ ಹೀಗೆ 700 ರೂಪಾಯಿಗೆ ತೊಗೊಂಡು ಹೋದ್ಲು. ಇನ್ನು ಜಿಡ್ಜೆಲ್ಲ ಹಂಗೆ ಇದೆ. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಗೊತ್ತಾ, ಇವತ್ತು ತಿರ್ಗಾ ಕರೆಸ್ತೀನಿ ಒಂದು 3 ಗಂಟೆ 4 ಗಂಟೆ ಹಂಗೆ ಬರಲಿ. ಬಂದು ಆ ಜಿಡ್ ಏನು ಆಗಿದೆಯಲ್ಲ ಅದೆಲ್ಲ ಹುಡುಗಿಗೆ ವಾಪಸ್ ಕೊಡ್ತೀನಿ. ತಿರ್ಗಾ ಸ್ವಲ್ಪ ತೊಳ್ಕೊಡಿ ಅಕ್ಕ, ನನಗೆ ನೆನ್ನೆ ನೈಟಲ್ಲಿ ನಿಮ್ಗೆ ಕಾಣಿಸಿಲ್ಲ, ನೀವೂ ಕ್ಲೀನಾಗಿ ತೊಳೆದಿಲ್ಲ, ನಾನೂ ನೋಡ್ಕೊಂಡಿಲ್ಲ ಅಂತ. ಅದಕ್ಕೆ ಸಾಯಂಕಾಲ ಬಂದರೆ ಈ ಕೆಲಸ. ಕಳಶ ಅಂತೂ ಹೊರಕ್ಕಾಗೋದಿಲ್ಲ ಪಾಪ. ಕಳಶದ ಚೊಂಬೆಲ್ಲ ಕೊಟ್ಟೋಗಿದ್ದಾರೆ ಗೈಸ್ ಪಾಪ. ನೋಡಿ ಈ ಥರ ಮನೆ ಕ್ಲೀನ್ ಮಾಡೋವಾಗ ಏನು ಕೆಲಸ ಮಾಡೋದು ಹೇಳಿ. ಓ ದೇವರೇ. ಸೊ ಇವಾಗ ಈ ಪಾತ್ರೆಗಳೇನಿದೆಯಲ್ಲ ಇವಾಗ ಕವರ್ಗೆ ತುಂಬಿಸ್ಬೇಕು. ಈ ಕವರ್ಗೆ ತುಂಬಿಸೋದ್ರೊಳಗಡೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಫಸ್ಟು ಟಿಫನ್ ಮಾಡ್ಕೋಬೇಕು. 10 o'clock ಆಯಿತು, ಇನ್ನೂ ನಾನು ಟಿಫನ್ ಮಾಡಿಲ್ಲ. ಟಿಫನ್ ಮಾಡಿ ಆಮೇಲೆ ಇದೆಲ್ಲನೂ ಅದಕ್ಕೆ ಸೆಗ್ರಿಗೇಟ್ ಮಾಡ್ತೀನಿ. ಮಾಡಬೇಕಾದ್ರೆ ಆದರೆ ವೀಡಿಯೋನ ಶೇರ್ ಮಾಡ್ತೀನಿ. ಓಕೆ. ಎಲ್ಲ ಎಲ್ಲ ಮಾಡ್ತಾರೆ ಮಂಜುನಾಥ್.
ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ಹಾಂ, ಯೂಟ್ಯೂಬಲ್ಲಿ ಹಾಕೋಣ. ಓಕೆ ಓಕೆ ಓಕೆ. ಒಂದು ಕಂಟೆಂಟ್ ಆಯ್ತು. ಇಲ್ವಾ ಈಗ ನಿಂಬೆಲ್ಲ ವಿಡಿಯೋ ಮಾಡ್ಕೊಂಬ ಇಲ್ಲ ಇದು ಮತ್ತೆ ಮಂಜು ಮಂಜು ಒಂದ್ಸರಿ ಕಡೆ ರಿಲೇಷನ್ ಯಾರ್ದು ಎಲ್ಲ ಇದೆ ಅಂತ ಗೊತ್ತಾಗುತ್ತೆ. ಒಂದು 2 ನಿಮಿಷ ಆಗಲಿ. ಅವರಮ್ಮ ಚಿಕ್ಕಮ್ಮ ಈ ಕಡೆ ಅವರಮ್ಮ ಗೊತ್ತು. ಈ ಕಡೆ ಇರೋದು ಅವ್ರ ಚಿಕ್ಕಮ್ಮ. ಸಾಕು ಇಲ್ಲೇ ಸಿಗುತ್ತಲ್ಲ ಬೇಕಾದ್ರೆ. ಸೊ ಗೈಸ್, ಆ್ಯಕ್ಚುಲಿ ಈಗ ಮದುವೆ ವಿಡಿಯೋ ಏನು ನೋಡಿದ್ರಲ್ಲ, ಅವತ್ತು 19th ನಮ್ಮ ಯಜಮಾನ್ರವರ ಫ್ರೆಂಡ್ ಅವ್ರದ್ದು ಮದುವೆ ಇತ್ತು. ಪಾಪ ಅವ್ರು ಕರೆದಿದ್ರು, ಆದರೆ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಬಟ್ ಅವರಷ್ಟು ಪ್ರೀತಿಯಿಂದ ಬರಬೇಕು ಅಕ್ಕ ನೀವು ಅಂತ ಕರೆದಿದ್ರು. ಹೋಗದೆ ಇರೋದು ಒಂಥರ ಮನಸ್ಸಿಗೆ ಬೇಜಾರಾಯಿತು. ಸೊ ಅವ್ರದ್ದು ವಿಡಿಯೋ ಒಂದು ಮೆಮೊರಿಯಾಗಿ ಉಳೀಲಿ ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ, ವಿಡಿಯೋ ಶೂಟ್ ಮಾಡ್ಕೊಂಬಾ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ. ಸೊ ನೀವೆಲ್ಲರೂ ಆ ಅಣ್ಣಂಗೆ ವಿಶ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನು ನಮ್ಮೂರಲ್ಲಿ ಈಗ ಹಬ್ಬ ನಡೀತಾ ಇದೆ, ಅಂದರೆ ಮಾರಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮ. ಸೊ ಅದರದ್ದು ಲೈಟಿಂಗ್ ಎಲ್ಲ ಹೆಂಗೆ ಹಾಕಿದ್ದಾರೆ ಅಂತ ಹೇಳಿ ನೀವು ನೋಡಬಹುದು. ಆ ಕಡೆಯಿಂದನೂ ಲೈಟಿಂಗ್ಸ್, ಈ ಕಡೆಯಿಂದನೂ ಲೈಟಿಂಗ್ಸು. ಓ ಮೈ ಗಾಡ್,